B1 B2 ಪಾಸ್ ಆದ್ಮೇಲೆನೂ ಕೂಡ ನಿಮಗೆ ಏನಾದ್ರೂ ಭಯ ಇತ್ತಂದ್ರೆ ಸೊ ಖಂಡಿತವಾಗ್ಲೂ ಈ ವಿಡಿಯೋ ನೋಡಿ ನಿಮಗೆ ಹೆಲ್ಪ್ ಆಗ್ತೈತಿ. ಡೋಂಟ್ ವರಿ, ಈ ಸಿಚುವೇಶನ್ ನಾನು ಫೇಸ್ ಮಾಡಿ ಬಂದೀನಿ. ಲಾಸ್ಟ್ ವಿಡಿಯೋ ಒಳಗ ಹೇಳಿದ್ದೆ ನಾನು ಜರ್ಮನ್ ಸ್ಪೀಕಿಂಗ್ ಆಪ್ ನ ಹೇಳ್ತೀನಿ ಅಂತ ಹೇಳಿ. ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇದ ಜರ್ಮನ್ ಕಲಿಯೋರ್ ಅಷ್ಟೇ ಅಲ್ದ ಬೇರೆ ಲ್ಯಾಂಗ್ವೇಜ್ ಕಲಿಬೇಕಂತವ್ರು ಈ ಆಪ್ ನ ಯೂಸ್ ಮಾಡಬಹುದು. ಇದರಲ್ಲಿ ಏನೇನ್ ಇರುತ್ತೆ ಅಂತಂದ್ರೆ ಸೊ ಎಷ್ಟು ಕಂಟ್ರಿ ಲ್ಯಾಂಗ್ವೇಜ್ ಇರ್ತಾವಲ್ಲ ಅಷ್ಟು ಕಂಟ್ರಿ ಲ್ಯಾಂಗ್ವೇಜ್ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಯಾರಾದ್ರೂ ಹೊಸ ಲ್ಯಾಂಗ್ವೇಜ್ ಕಲಿಬೇಕಂತ ಇಷ್ಟಪಡೋರು ಈ ಆಪ್ ನ ಯೂಸ್ ಮಾಡ್ಕೋಬಹುದು. ಯಾವ್ದಂತ ಹೇಳಿದ್ರೆ ಫಸ್ಟ್ ಒನ್ ಹಲೋ ಟಾಕ್ ಅಂತ ಹೇಳಿ. ಆ ಹಲೋ ಟಾಕ್ ಅಲ್ಲಿ ಸೊ ಈಸಿಲಿ ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಯಾವುದೇ ತರದಿಂದ ನೀವೇನ್ ಪೇ ಮಾಡ್ಬೇಕಂತೇನಿಲ್ಲ. ಜಸ್ಟ್ ಲಾಗಿನ್ ಆಗಿ ರಿಜಿಸ್ಟರ್ ಆದ್ರೆ ಮುಗೀತು, ನೀವು ಈ ಆಪ್ ನ ಯೂಸ್ ಮಾಡ್ಕೋಬಹುದು. ನಿಮ್ ಬಯೋದಲ್ಲಿ ಸ್ಪೆಸಿಫಿಕಲಿ ನೀವ್ ಏನ್ ಕಲಿಬೇಕಂತಿರ್ತಿರಲ್ಲ ಸೊ ಅದನ್ನ ಒಂದ್ ಸ್ವಲ್ಪ ಬಯೋ ಬರದ್ ಬಿಟ್ರೆ ಮುಗೀತು. ಇನ್ನೊಂದ್ ಆಪ್ ಯಾವಂದ್ರೆ ಟಾಂಡೆಮ್ ಅಂತ ಹೇಳಿ. ಇದಕ್ಕ ನೀವು ಪೇ ಮಾಡ್ಬೇಕಾಗ್ತೈತಿ. ಯಾಕಂತಂದ್ರೆ ಇದರಲ್ಲಿ ಮೋಸ್ಟ್ಲಿ ನೇಟಿವ್ ಸ್ಪೀಕರ್ ಜರ್ಮನ್ಸ್ ಇರ್ತಾರೆ. ಸೊ ಅದ್ರಲ್ಲಿ 1:1 ರೇಷಿಯೋ ಇರುತ್ತೆ. ಸೊ 15 to 20 ಮಿನಿಟ್ಸ್ ನೀವು ಒಬ್ಬರ ಜೊತೆ ಈಸಿಯಾಗಿ ಮಾತಾಡ್ಬೋದು. B1 ಅಥವಾ B2 ಇರೋರು ಇದನ್ನ ಯೂಸ್ ಮಾಡ್ಕೋಬಹುದು. ಬಟ್ ಇದಕ್ಕೆ ಪೇ ಮಾಡ್ಬೇಕಾಗಿರುತ್ತೆ. ನನ್ನ ಸಜೆಷನ್ ಏನಂದ್ರೆ ಅದು ಹಲೋ ಟಾಕ್ ಇದೆಯಲ್ಲ ಸೊ ಅದು ಫ್ರೀ ಆಗಿ ಸಿಗಬೇಕಾದ್ರೆ ಫಸ್ಟ್ ಅದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಅಲ್ಲಿಂದ ನೀವು ಕಮ್ಯುನಿಕೇಶನ್ ನ ಇಂಪ್ರೂವ್ ಮಾಡ್ಕೊಂತ ಹೋಗಿ. ಸೊ ಡೇ 1 ಇಂದ ಕಾನ್ಫಿಡೆನ್ಸ್ ಲೋ ಇದ್ದವರು ಸೊ ಕಂಟಿನ್ಯೂಸ್ ನೀವು ಯೂಸ್ ಮಾಡ್ಕೊಂತ ಹೋದ್ರೆ ಆಮೇಲೆ ಕಾನ್ಫಿಡೆನ್ಸ್ ಬಂದೇ ಬರುತ್ತೆ. ಆರಾಮ್ ಈಸಿಯಾಗಿ ಸ್ಪೀಕ್ ಮಾಡ್ಬೋದು. ನೀವು ಅಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಬಹುದು, ಇಲ್ಲ ಡೈರೆಕ್ಟ್ ಜಾಯಿನ್ ಆಗ್ಬಹುದು. ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಫಾಲೋ ಫಾರ್ ಮೋರ್ ನರ್ಸಿಂಗ್ ಅಂಡ್ ಜರ್ಮನ್ ಕಂಟೆಂಟ್ ವಿಡಿಯೋಸ್. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿ, ಗ್ಲೋಬಲ್ ವೈಬ್ಸ್ ಕನ್ನಡ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.